ಯಾಕೆ ಇದರಲ್ಲಿ ಪಾತ್ರ ಮಾಡಿದೆ ಅಂತ ನಾನು ಹೇಳ್ತೀನಿ. ನನಗೆ ಈ ಹಾಡುಗಳನ್ನು ನೋಡಿ ಸ್ವಲ್ಪ ಬೇರೆ ಥರ ಇದೆ ಸಿನಿಮಾನ ಅಂದ್ಕೊಂಡಿದ್ದಕ್ಕಿಂತ ಅಂತ ಅನಿಸುತ್ತೆ. ಅವಾಗ ಹಾಡೋದು ಕಲ್ಪನೆ ಇರಲಿಲ್ಲ ಅವ್ರ ಕಥೆ ಹೇಳಿದಾಗ ನನಗೆ. ಬಟ್ ಅದು ಕಥೆಗೆ ಪೂರಕವಾಗಿ ಬೇಕಾಗುತ್ತೆ ಅನ್ನೋದು ನೋಡಿ. ನನಗೆ ಸುಬ್ಬಣ್ಣ ಅವ್ರು ಇದ್ದಿದ್ದ ಕಾಲದಿಂದ ನೀನಾಸಂ ಜೊತೆ ನನಗೆ ಭಾಳ ಗಟ್ಟಿಯಾದ ಸಂಪರ್ಕ ಆಯಿತು, ಬಾಂಧವ್ಯ ಆಯಿತು. ನಾನು ತುಂಬ ವರ್ಷ ಅಲ್ಲಿಗೆ ಹೋಗಿದ್ದೀನಿ. ಎಷ್ಟು ವರ್ಷ ನಾನು ನೀನಾಸಂಗೆ ಸತತವಾಗಿ ಹೋಗಿದ್ದೀನಿ ಅಂದರೆ, ಅಲ್ಲಿ ನನ್ನ ಮಗಳು ಅಲ್ಲಿಗೆ ಬಂದು ಅಲ್ಲಿಂದ ಪ್ರಭಾವಿತಳಾಗಿ ಅವಳು PUC ಆದಮೇಲೆ ಕಾಲೇಜ್ ಬಿಟ್ಟು 2 ವರ್ಷ ನೀನಾಸಂಲ್ಲಿ ಇದ್ದು ಈಗ ಅವಳು ಒಂದು 2 ಸಿನಿಮಾ 3 ಸಿನಿಮಾ ಮಾಡಿದಾಳೆ. ಅವಳು ಅಂದರೆ ರಂಗಭೂಮಿಯವರು, ನಾವು ಮೂಲ ರಂಗಭೂಮಿಯವರು, ಅದಕ್ಕಾಗಿ ಇಲ್ಲಿ ಹೋಗ್ತಾ ಇದ್ದು. ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ತುಂಬ ಜನ ನೀನಾಸಂ ಬೆಳಗದವರು ಇದ್ದಾರೆ ಅಂತ ಕೇಳಿ ನನಗೆ ಒಂಥರ ಅದರಿಂದ ಸ್ವಲ್ಪ ಒಂದು ರೀತಿಯಲ್ಲಿ ಹಿತ ಅನ್ನಿಸ್ತು. ಯಾಕೆಂದರೆ ಇವರು ರತ್ನ ಅವರಾಗಲಿ ಮತ್ತು ಶ್ರೀಧರ ಅವರಾಗಲಿ ಅವ್ರಿವತ್ತು ನಾನು ನೆನಪು ಮಾಡ್ಕೊಳ್ತೀನಿ. ಎಷ್ಟು ಆತ್ಮೀಯವಾಗಿ ನಮ್ಮನ್ನು ನೋಡ್ಕೊಳ್ತಾ ಇದ್ರು ನಾವು ನೀನಾಸಂಗೆ ಹೋದರೆ. ಅಂದರೆ ನಮ್ಮ ತಂದೆ ಕಾಲದಿಂದಲೂ, ನಮ್ಮ ತಂದೆನೂ ಅಲ್ಲಿಗೆ ಯಾವಾಗ ಹೋಗ್ತಾ ಇದ್ರು. ಎಷ್ಟು ವರ್ಷ ನಮಗೆ ಒಂದು 25 ವರ್ಷ ಹೋಗಿದ್ದಾರೆ ನಮ್ಮ ತಂದೆಯಲ್ಲಿ. ನಾವಾಗಲ್ಲಿ ಅಲ್ಲಿ ಆಹಾರ್ಯ ಅಂತ ಅವ್ರದ್ದು ಮೆಸ್ ನಡೆಸ್ತಾ ಇದ್ರು. ಅಲ್ಲಿ ಕೂತ್ಕೊಂಡ್ರೆ ನಮಗೆ ವಿಶೇಷವಾಗಿ ಸ್ವಲ್ಪ ನೋಡ್ಕೊಡೋರು. ಅಲ್ಲಿ ದೋಸೆ ಸಾಲಾಗಿ ಬರೋದು, ಅಷ್ಟೊಂದು ಜನ ಒಟ್ಟಿಗೆ ದೋಸೆ ಮಾಡಿಕೊಡೋರು, ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಮತ್ತು ಇಲ್ಲಿ ನೀನಾಸಂಲ್ಲಿ ಓದ್ತಾ ಇದ್ದಿದ್ದು ಹುಡುಗರೆಲ್ಲ ನಮಗೆ ಪರಿಚಯ ಆಯಿತು, ಬೇರೆ ಬೇರೆ ಬ್ಯಾಚ್. ಮಣಿ ಮೇಡಮ್ ಇದ್ದಾರೆ ಇಲ್ಲಿ. ನಾವು ಅವ್ರನ್ನೆಲ್ಲ ಹಾಕೊಂಡು ನಾಟಕ ಮಾಡಿದ್ದೀನಿ ನಾನು ಒಂದ್ಸತಿ. ಅಲ್ಲ, ನೀವು ರತ್ನವರು ಮಾಡಿದ್ದಾರೆ, ನಾನು ನಾಟಕ ಮಾಡಿದ್ದೀನಿ ನಾನು ನೀನಾಸಂಗೆ. ಅಷ್ಟಿದ್ರಿಂದ ಒಳ್ಳೆ ನಮ್ಮ ಸಿನಿಮಾ ಅಂತಲೇ ಅನ್ನಿಸ್ತು ನನಗೆ. ಅದನ್ನ ಮಾಡಬೇಕು ಅಂತ ಒಪ್ಕೊಂಡಾಗ ನಾನು ರತ್ನ ಅವ್ರ ಹತ್ರ ಜಗಳನೂ ಮಾಡಿದ್ದೀನಿ. ಇದೆಲ್ಲ ಮಾಡೋಕ್ಕೆ ಬರಬಾರ್ದು, ನೀವು ಕನ್ನಡ ಸಿನಿಮಾ ತುಂಬ ಕಷ್ಟ ಇದೆ ಅಂತ ಹೇಳಿದ್ದೆ ನಾನು. ಅಂದರೆ ಸಿನಿಮಾ ಮಾಡೋ ಒಂದು ಆಸೆ ಬಂದ ಮೇಲೆ ಅದು ವಿಧಿಷ್ಠರನ್ನ ಜೂಜಾಡುವ ಚಪ್ಪಲ ಹಿಂದಕ್ಕಿಂತ ಸರಿಯೋದಿಲ್ಲ. ಒಂದ್ಸತಿ ಮನಸ್ಸಿಗೆ ಬಂದ ಮೇಲೆ ಅವ್ರು ಮಾಡಿದ್ದಾರೆ. ದೊಡ್ಡ ಸಾಹಸ ಅಂತ ತಿಳ್ಕೊಳ್ತೀನಿ. ಮತ್ತು ತುಂಬ ಕಷ್ಟಪಟ್ಟು ನಮ್ಮ ಕಿಟ್ಟಿಯವರು ಇದರ ರಚಿಸಿ ಇದನ್ನು ನಿರ್ದೇಶನ ಮಾಡಿ ಅವರೇ ಮುಖ್ಯ ಪಾತ್ರವನ್ನು ಮಾಡಿ ನನ್ನ ಕೈಲಿ ಅಟ್ಲೀಸ್ಟ್ ಭಾಳ ಬೇಕಿತ್ತೋ ಬೇಡವಿತ್ತು. ನಾನು ಅವ್ರಿಗೆ ಆಗಾಗ ಕ್ಲಾಸ್ ತೊಗೊಂಡಿದ್ದೀನಿ ಅವ್ರಿಗೆ. ಇಷ್ಟೆಲ್ಲ ಆಗಿದೆ. ಈಗ ನನಗೆ ಈ ಚಿತ್ರ ಇಷ್ಟು ಕಷ್ಟಪಟ್ಟು ಒಂದು ಕಷ್ಟದ ಗರ್ಭದಿಂದ ಅದು ಹೊರಗೆ ಬಂದಿದೆ ಅನ್ನೋದು ಒಂದು ಸಂತೋಷ. ಇದು ಚೆನ್ನಾಗಾಗಲಿ ಅಂತ ನಾನು ಹಾರೈಸ್ತೀನಿ. ಒಂದಂತೂ ಹೇಳ್ತೀನಿ, ನೀವು ಇದನ್ನು ಮಾಧ್ಯಮದವರು ನೀವು ಹೇಗಾದರೂ ಇದನ್ನು ಸಾಧ್ಯವಾಗಿಸ್ಬೇಕು. ನೀವು ಅದನ್ನು ಜನಕ್ಕೆ ಇದನ್ನು ಮುಟ್ಟಿಸೋದ್ರಲ್ಲಿ ಇಂಥ ಒಂದು ಪ್ರಯತ್ನ ಆಗಿದೆ ಅಂತ. ಇಂಥವರೆಲ್ಲ ಹೊಸಬರು ಸಿನಿಮಾಗೆ ಬಂದ್ರೇ ಏನಾದರೂ ಹೊಸದು ಬರೋದಕ್ಕೆ ಸಾಧ್ಯ ಇದೆ. ಮತ್ತು ಅದನ್ನು ನಾವು ಅದರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಕೆಲವು ತಪ್ಪುಗಳಲ್ಲದ ತಪ್ಪುಗಳನ್ನು ನಾವು ಹೊಟ್ಟೆಗೆ ಹಾಕ್ಕೊಂಡು ನಾವು ಹೇಗಾದರೂ ಉತ್ತಮ ಕನ್ನಡ ಚಲನಚಿತ್ರ 70ರ ದಶಕದಲ್ಲಿ ಕನ್ನಡಕ್ಕೆ ಎಂಥ ವರ್ಚಸ್ಸಿತ್ತು. ನಮ್ಮ ಸಿನಿಮಾದ ರಂಗದಲ್ಲಿರ್ಬೋದು, ನಮ್ಮ ಸಾಹಿತ್ಯದಲ್ಲಿ, ಕವನ ರಚನೆಯಲ್ಲಿ, ಹೊಸ ರಾಜಕಾರಣ ಎಲ್ಲ 70ರ ದಶಕದಲ್ಲಿ ಕರ್ನಾಟಕಕ್ಕೆ ಬಂತು. ಹೊಸದ ರೀತಿಯ ಶೀರ್ಷಿಕೆಗಳು ಪತ್ರಿಕೆಗಳಲ್ಲಿ, ಲಂಕೇಶ್ ಪತ್ರಿಕೆಯಿಂದ ಶುರುವಾಗಿ ಎಂತೆಂಥದ್ದೆಲ್ಲ ಇತ್ತು. ಆ ಥರ ವರ್ಚಸ್ಸನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ನಮ್ಗೆ ಆಗಬೇಕು. ಎಲ್ಲರೂ ಒಂದು ಸ್ವಲ್ಪ ಸಹಕರಿಸಬೇಕು. ಏನೋ ನನಗೆ ಹೇಳ್ತಾರೆ, ನೀವು ಸಹಕರಿಸ್ಬೇಕು, ನೀವು ದುಡ್ಡು ಜಾಸ್ತಿ ತಗೋತೀರ ಅಂತ. ಎಲ್ಲರೂ ಮಾಡೋಣ. ಉತ್ತಮವಾದ ಕತೆ, ಉತ್ತಮವಾದ ನಿರ್ದೇಶನ, ಸ್ವಲ್ಪ ಬಿಗಿಯಾದ ಒಂದು ನಿರ್ಮಾಣ. ಈಗ ಬೇರೆ ಉದ್ಯೋಗದಿಂದ ದುಡ್ಡು ಮಾಡ್ಕೊಂಡಿರೋದು ಸಿನಿಮಾ ನಿರ್ಮಾಣಕ್ಕೆ ಬಂದರೆ, ಈ ಕೆಲವರು ಮಾಲೀಕರು ಕಟ್ಟಡ ಕಟ್ಟಿಸ್ಬೇಕಾದ್ರೆ ಆರ್ಕಿಟೆಕ್ಟ್ ಹೇಳ್ತಾ ಇರ್ತಾರಲ್ಲ, ಇಲ್ಲೊಂದು ಆರ್ಚ್ ಹಾಕ್ಬಿಡಿ, ಇಲ್ಲೊಂದು ಗೋಪುರ ಕಟ್ಬಿಡಿ ಅಂತ. ನಮ್ಮ ಕರ್ನಾಟಕದ ರಾಜಕಾರಣಿಗಳು ಬೆಂಗಳೂರು ಏರ್ಪೋರ್ಟನ್ನ ಹೊಯ್ಸಳ ದೇವಸ್ಥಾನ ಥರ ಕಟ್ಟಕ್ಕೆ ಹೋಗಿದ್ರು. ಎಷ್ಟು ಕಷ್ಟ ಇತ್ತು ಗೊತ್ತು ಅವ್ರನ್ನ ಅದರಿಂದ ಬಿಡಿಸೋದಕ್ಕೆ. ನೀವು ನಮಗೆ ಕನ್ನಡದ ಬಗ್ಗೆ ಅಭಿಮಾನ ಏನಾದ್ರು ಇಲ್ಲದ್ರೆ ಏರ್ಪೋರ್ಟ್ ಥರ ಇರಬೇಕು, ದೇವಸ್ಥಾನ ಥರ ಇರಬೇಕು. ಒಂದು ಇನ್ನೊಂದು ಇರೋದು ತುಂಬ ಕಷ್ಟ ಆಗಿದೆ. ಎನಿವೆ, ನಮಗೆ ಈ
ಆರ್ಕಿಟೆಕ್ಟ್ಸ್ಗೆ ಹೆಂಗೆ ತಲೆ ಮೇಲೆ ಹೇರ್ತಾ ಇದ್ದಾರೆ. ಒಳ್ಳೆ ಥಿಯೇಟರ್ ಕಟ್ಟೋದು ತುಂಬ ಕಷ್ಟ. ಯಾಕೆಂದರೆ ಥಿಯೇಟರ್ ಕಟ್ಟಬೇಕಾದ್ರೆ ಆರ್ಕಿಟೆಕ್ಟ್ಸ್ಗೆ ಇಂತೂ ಜಾಸ್ತಿ. ನಮ್ಮ ಆರ್ಕಿಟೆಕ್ಟ್ಸು ಸರಿಯಾಗಿ ಸ್ಟಡಿ ಮಾಡಲ್ಲ ಥಿಯೇಟರ್ ಹೆಂಗೆ ಕಟ್ಟಬೇಕು ಅಂತ. ಅದ್ರ ಮಾಲೀಕರ ಮಾತು ಕೇಳ್ಕೊಂಡು ಕಟ್ಟೋದಿರೋದಾಗುತ್ತೆ. ಎಷ್ಟೊಂದು ಕಡೆ ಥಿಯೇಟರ್ಗಳು ಹಾಳಾಗಿರೋದು ಅದಕ್ಕಾಗಿ. ಸಿನಿಮಾಗಳು ಹಾಗೆ ಆಗುತ್ತೆ. ಅನ್ಪ್ರೊಫೆಷ್ನಲ್ ಆಗಿರೋ ಪ್ರೊಡ್ಯೂಸರ್ಸ್ ಬಂದರೆ ಆಮೇಲೆ ಅವ್ರಿಗೆ ದುಡ್ಡು ಲಾಸ್ ಆಯಿತು, ಅವ್ರಿಗೆ ಅರ್ಥ ಆಗಲಿಲ್ಲ, ಹೆಂಗೆ ಖರ್ಚಾಯಿತು ಅದೆಲ್ಲ ಹೇಳಿದ್ರೆ ಅವರು ಬಿಸ್ನೆಸ್ ಬೇರೆ ಮಾಡ್ತಾ ಇರ್ತಾರಲ್ಲ, ಆ ಥರ ನಡೆಸ್ತಾರೆ. ಅವರು ಯಾರೋ ಗೊತ್ತಿರೋರನ್ನ ಇಟ್ಕೊಂಡು ಮಾಡ್ತಾರೆ. ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ನ ಇಟ್ಕೊಂಡು ಏನಾದ್ರು ಮಾಡಿ ಅದಕ್ಕೆ ಬಜೆಟ್ ಅಂತ ಮಾಡಿ, ಸಿನಿಮಾಗೆ ಕಾಂಟ್ರಾಕ್ಟ್ ಅಂತ ಮಾಡಿ, ಎಲ್ಲ ಕೈಯಲ್ಲಿ ಕಾಂಟ್ರಾಕ್ಟ್ ಬರೆಸ್ಕೊಂಡು ಹೀಗೆಲ್ಲ ಮಾಡಿದ್ರೆ ಸ್ವಲ್ಪ ಉತ್ತಮವಾಗಿ ಆಗೋ ಒಂದು ಅವಕಾಶ ಅದು ಸೃಷ್ಟಿ ಮಾಡೋದಂಗಿರುತ್ತೆ. ಈಗಿರೋ ಮಟ್ಟಿಗೆ ನನಗನ್ಸೋದು, ನನ್ನ ಅನುಭವದಲ್ಲಿ ಈ ಒಂದು 10-15 ವರ್ಷದಲ್ಲಿ ಅಷ್ಟೇ ನಾನು ಸಿನಿಮಾ ಎಲ್ಲ ಆ್ಯಕ್ಟ್ ಮಾಡ್ತಾ ಇರೋದು. ನನ್ನ ಅನುಭವದಲ್ಲಿ ನಾವು ತಿದ್ದುಕೊಳ್ಳದೆ ಇದ್ರೆ ತುಂಬ ಕಷ್ಟ ಇರುತ್ತೆ ಕನ್ನಡಕ್ಕೆ. ಇದಕ್ಕಿಂತ ಕಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ. ಥರೋಲಿ ಅನ್ಪ್ರೊಫೆಷನಲ್ ಇಂಡಸ್ಟ್ರಿ ಇಂಡಿಯಾಲಿರೋದು ಅಂದರೆ ನಾನು ನೋಡೋದ್ರಲ್ಲಿ ಕನ್ನಡ ಇಂಡಸ್ಟ್ರಿ. ಅದು ಮೂಲ. ಅದಕ್ಕೆ ಕಾರಣ ಮೇನ್ ಫಾಲ್ಟ್ ಪ್ರೊಡ್ಯೂಸರ್ಸ್ದು. ದರ್ ಎಂಟೈರ್ಲಿ ಅನ್ಪ್ರೊಫೆಷನಲ್. ಅವ್ರಿಗೆ ಲೀಗಲ್ ಗೊತ್ತಿರಲ್ಲ, ಮಾರ್ಕೆಟ್ ಗೊತ್ತಿರಲ್ಲ, ಸಿನಿಮಾ ವಿಜುವಲ್ ಲ್ಯಾಂಗ್ವೇಜು. ನೀವು ಕನ್ನಡದಲ್ಲಿ ಮಾಡಿದ್ದು ಸಿನಿಮಾ ಇಟಲಿಯಲ್ಲಿ ರನ್ ಮಾಡ್ಬೋದು ಅನ್ನೋ ತಲೆ ಇಲ್ಲ ಅವ್ರಿಗೆ. ದೇ ಡೋಂಟ್ ಥಿಂಕ್ ಅಟ್ ಆಲ್. ಯಾರಾದ್ರು ಪ್ರಾಡಕ್ಟ್ ತಯಾರು ಮಾಡಿದ್ರೆ ಕನ್ನಡ ಪ್ರಾಡಕ್ಟ್ ಅಂತ ಮಾಡೋದಿಲ್ಲ. ಬೆಂಗಳೂರಿನಲ್ಲಿ ಏನಾದ್ರು ತಯಾರಿಸಿದ್ರೆ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಅಂತ ಅಂದ್ಕೊಳ್ತಾರೆ. ಅದಕ್ಕೆ ಅದೇ ಮಾರ್ಕೆಟು. ಭಾಷೆ ನಾಮಿನಲ್ ದೃಶ್ಯ ಮಾಧ್ಯಮಕ್ಕೆ. ಅದನ್ನು ವಿಚಿತ್ರ ಮಾಡಿ ಇಟ್ಕೊಂಡಿದ್ದೀವಿ ಅಂತಂತ ಹೋರಾಟ ಮಾಡಿ. ಏನಿದೆ ಬುದ್ಧ ಮಾತಾಡೋದು ಬೇಡ ನನಗೆ. ನೋಡಿ, ಮಾಡಿದ್ದಾರೆ, ನೀವು ಪ್ಲೀಸ್ ಅವ್ರಿಗೆ ಹೆಲ್ಪ್ ಮಾಡಿ. ಸ್ವಲ್ಪ ನಾ ಹೇಳೋದು ಅರ್ಥ ಮಾಡಿಕೊಂಡು ಹೆಲ್ಪ್ ಮಾಡಿ. ಮಾಡಿದ್ರೆ ಒಂದಷ್ಟು ಜನ ನೋಡಿದ್ರೆ ಸಿನಿಮಾನ ಇಂಥ ಸಾಹಸ ಮಾಡೋದಕ್ಕೆ ಮತ್ತೆ ಯಾರಾದ್ರೂ ಧೈರ್ಯ ಮಾಡ್ಬೋದು. ರತ್ನಕ್ಕ ಮಾಡಿದಾಗ ಅದಕ್ಕೆ ನೀವು ನೋಡಿ ಈ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಆಕ್ಚುಲಿ ನಾನು ಸುಮಾರು ಯಾವುದೇ ಇಂಟರ್ವ್ಯೂ ನೋಡು, ಎಲ್ಲೇ ನೋಡಿದ್ರು ಸಿನಿಮಾ ನಾವು ತುಂಬಾ ಕಷ್ಟಪಟ್ಟು ಮಾಡಿದೀವಿ ಅಂತಾರೆ. ಅಷ್ಟು ಎಲ್ಲಾ ತಂಡಗಳು ಅದೇ ವರ್ಡ್ನ ಯೂಸ್ ಮಾಡಿದ್ರು. ಮತ್ತೆ ಎಲ್ಲರೂ ಅದನ್ನೇ ಹೇಳ್ತಾರೆ. ಆ ಪದ ಕ್ಲೀಶೆ ಅನ್ಸೋದೇ ಇಲ್ಲ. ಯಾಕೆ ಅಂತಂದ್ರೆ ಅದರ ಆ ಕಷ್ಟ ಮತ್ತೆ ಅದರ ಎಫರ್ಟ್ ನ ಪರಿಕಲ್ಪನೆ ನೋಡೋಕ್ಕೂ ಇರಲ್ಲ, ಅಥವಾ ತುಂಬಾ ಅಂದ್ರೆ ಆ ಪ್ರೋಸೆಸ್ ಒಳಗಡೆ ಸೇರಿಲ್ದೇ ಇರೋ ಎಲ್ಲ ಬಹುತೇಕ ಯಾರಿಗೂ ಅದು ಗೊತ್ತೇ ಆಗಲ್ಲ. ಸೊ ನಾನು ಒಂದು 2-3 ಪ್ರಾಜೆಕ್ಟ್ ಆ ಥರದ್ದು ತುಂಬಾ ಹತ್ರದಿಂದ ನಾನು ನೋಡಿ ಇದನ್ನ ವಿಟ್ನೆಸ್ ಮಾಡಿದ್ದೀನಿ. ಅದ್ರ ಬಗ್ಗೆನೇ ಆ ಪ್ರೋಸೆಸ್ ಬಗ್ಗೆ ಒಂದು ಫಿಲಮ್ ಮಾಡಿದ್ರೆ ಈ ಫಿಲಮ್ಗಳಲ್ಲಿ ಏನೇನು ಕಥೆಗಳು, ಅದ್ಭುತವಾದ ಕಥೆಗಳು ಹೇಳ್ತಾರೆ, ಅದನ್ನೆಲ್ಲ ಮೀರಿದ ಒಂದು ದೊಡ್ಡ ಕಥೆ ಆಗ್ಬೋದು. ಸೊ ಆ ತರದೊಂದು ಎಫರ್ಟ್ ಮತ್ತೆ ಅದು ಬರೀ ಒಂದು ಎಫರ್ಟ್ ಅಥವಾ ಕಷ್ಟ ಅನ್ನೋ ಪದಗಳಲ್ಲಿ ಹೇಳ್ಬಿಡಕ್ಕಾಗಲ್ಲ. ಆ ತರದ ದೊಡ್ಡ ಕೆಲಸ ಆಗಿದೆ. ದೊಡ್ಡ ಕೆಲಸ ಅಂತಂದ್ರೆ ಈಗ ಎಲ್ಲವೂ ತೆರೆ ಮೇಲೆ ಬರದೇ ಇರ್ಬೋದು. ದೊಡ್ಡ ಕೆಲಸ ಅಂದ ತಕ್ಷಣ ದೊಡ್ಡದು ವಿಷಯ ತೆರೆ ಮೇಲೆ ಕಾಣಿಸದೇ ಇರ್ಬೋದು. ಬಟ್ ಅದ್ರ ಹಿಂದೆ ಅಂತೂ ತುಂಬಾ ದೊಡ್ಡ ಪರಿಶ್ರಮ ಇರುತ್ತೆ. ಆ ಪರಿಶ್ರಮನ ತಗೊಂಡು ನಮ್ಮ ಪ್ರೊಡ್ಯೂಸರ್ ಮತ್ತೆ ನಮ್ಮ ನಿರ್ದೇಶಕರು ಇಷ್ಟು ವರ್ಷ ಅದನ್ನ, ಮತ್ತೆ ಎಷ್ಟೋ ಸಿನಿಮಾಗಳು ಒಂದು ಹಂತಕ್ಕೆ ಅನ್ಸ್ಬಿಡುತ್ತೆ, ಓಕೆ ಇಷ್ಟೊಂದು ಒಂದಷ್ಟು ಲೇಟ್ ಆಗಿದೆ, ಇದನ್ನ ನಾವು ಇಲ್ಲ ನಿಲ್ಲಿಸ್ಬಿಡೋಣ ಅನ್ನೋ ಒಂದು ಎನರ್ಜಿ ಡ್ರಾಪ್ ಆಗ್ಬಿಡುತ್ತೆ. ಬಟ್ ಈ ಫಿಲಮ್ನ ಇಲ್ಲಿವರೆಗೂ ತಂದು ಇದನ್ನ ರಿಲೀಸ್ ಮಾಡಲೇಬೇಕು ಅನ್ನೋವರೆಗೆ ಇದು ಬಂದಿರೋದಕ್ಕೆ ಕಾರಣ ಆ ಚಿತ್ರದ ಕತೆ ಮತ್ತೆ ಅದರ ನಿರ್ದೇಶನ. ಅದು ಅದೇ ಇಷ್ಟು ದಿನ ಅದನ್ನ ಉಳಿಸ್ಕೊಂಡು ಈಗ ಎಲ್ಲರಿಗೂ ತೆರೆ ಮೇಲೆ ಬರೋದಕ್ಕೆ ರೆಡಿ ಆಗಿದೆ. ಖಂಡಿತ ಇದು ನಾನು ಕೇಳಿ 4-5 ವರ್ಷ ಆಯ್ತು ಕತೆನ. ಬಟ್ ಈಗಲೂ ಅಷ್ಟು ವರ್ಷದಲ್ಲೂ ಈ ತರದ ಕತೆ ಬಂದಿಲ್ಲ. ಖಂಡಿತ ಆಡಿಯನ್ಸ್ಗೆ ಫ್ರೆಶ್ ಆಗಿ ಇರುತ್ತೆ, ಮತ್ತೆ ಹೊಸತನ ಇದ್ದೇ ಇದೆ. ಹಾಗಾಗಿ ನಮ್ಮ ಬೆಳವಡಿ ಸರ್ ಹೇಳಿದಂಗೆ ಹೌದು, ಒಂದ್ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ತೋರಿಸಿ ಕೆಲವು ಫಿಲಮ್ಗಳನ್ನ ನೋಡ್ಬೇಕಾಗತ್ತೆ. ಮಾಧ್ಯಮದವರು ಮತ್ತೆ ಎಲ್ಲರಿಗೂ ಒಂದು ಪ್ರೀತಿ ಸ್ವಲ್ಪ ಜಾಸ್ತಿನೇ ಇರಲಿ ಫಿಲಮ್ ಬಗ್ಗೆ ಅಂತ
ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮುಖ್ಯ. ಹಾಗೆ ಟ್ರೈಲರ್ ಒಂಥರ ಆಡಿಯನ್ಸ್ನ ಎಳ್ಕೊಳ್ಳೋ ಅಂಥ ಒಂದು ಮೆಟೀರಿಯಲ್ ಆಗಿಬಿಡುತ್ತೆ. ಸೊ ಇದು ಕೂಡ ಬಹಳ ಅದ್ಭುತವಾಗಿ ಅವರು ಟ್ರೈಲರ್ನ ಮಾಡಿ ಕ್ರಿಯೇಟಿವ್ ಆಗಿ ಎಡಿಟ್ ಮಾಡಿ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಎಲ್ಲರೂ ಹೇಳಿದಂತೆ ನಾನು ಕೂಡ ಕೋರ್ಕೊಳ್ಳೋದು, ದಯವಿಟ್ಟು ಇದನ್ನು ದೊಡ್ಡದಾಗಿ ಪ್ರಚಾರ ಮಾಡಿ ಈ ಮೂವಿ ಬಿಡುಗಡೆಯಾಗಿ ಒಂದು ಸಕ್ಸಸ್ ಕಾಣಲಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಈ ಸಮಾರಂಭಕ್ಕೆ ನನ್ನ ನೀನಾಸಂ ಬಳಗದ ತುಂಬ ಜನ ಬಂದಿದ್ದಾರೆ. ನನಗದೊಂದು ತುಂಬ ಖುಷಿ. ಬರ್ತಿದ್ದಂಗೆ ಅವ್ರನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ಹೆಮ್ಮೆ, ಖುಷಿ ಅನಿಸುತ್ತೆ. ಇದಕ್ಕೆ ಕಾರಣ ಆಗಿರುವಂಥ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ನನ್ನ ಸಹ ಕಲಾವಿದರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಕಾಶ್ ಪಡೋಡಿ ಸರ್ ಜೊತೆ ನಾನು ಇದು 2ನೇ ಸಿನಿಮಾ ಮಾಡಿರೋದು. ಸೊ ಅವರೊಂಥರ ಜ್ಞಾನ ಭಂಡಾರ ಅಂತಲೇ ಹೇಳ್ಬೋದು. ನಮಗೆ ಯಾವುದಾದ್ರು ಒಂದು ವಿಷಯನ ಅವ್ರ ಜೊತೆ ಮುಂದಿಟ್ರೆ ಆ ವಿಷಯದ ಬಗ್ಗೆ ಒಂದು ಗಂಟೆಗಟ್ಟಲೆ ಮಾತಾಡುವಂಥ ಒಂದು ಜ್ಞಾನವನ್ನು ಇಟ್ಕೊಂಡಂಥವ್ರು. ಸಿನಿಮಾ ಮಾಡುವಾಗಲೂ ಅಷ್ಟೇ ತುಂಬ ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ಅವ್ರು ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾರೋ ಅಷ್ಟೇ ತಮಾಷೆಯಾಗೂ ಕೂಡ ನಮ್ಮನ್ನ ಅಲ್ಲಿ ಇಟ್ಕೊಳ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಬಂದಿರೋದಕ್ಕೆ. ಈ ಸಿನಿಮಾದಲ್ಲಿ ಅವರು ತುಂಬ ಮುಖ್ಯವಾದ ಒಂದು ಪಾತ್ರವನ್ನು ಮಾಡಿದ್ದಾರೆ. ಟ್ರೈಲರ್ ನೋಡಿದ್ದೀರಾ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ನಿಮ್ಮ ಸಹಾಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಪ್ರಚಾರ ಮಾಡಿ, ಇಡೀ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೇಳ್ತಕ್ಕಂಥ ಒಂದು ಸ್ವಭಾವ. ಹಾಗೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಮೊದಲೇ ಒಂದು ಖುಷಿ. ಪ್ರೊಡ್ಯೂಸರ್ಗಳಂತ ಬರ್ತೀವಿ ನಾವುಗಳು, ಏನು ಲೇಡಿ ಮತ್ತು ಜೆಂಟ್ಸ್ ಅಂದಾಗ ಗಂಡಸರುಗಳು ಗಾಂಧಿನಗರದಲ್ಲಿ ಹೆಂಗಾದ್ರೂ ಗುದ್ದಾಡ್ಬೋದು, ನಮಗೆಲ್ಲ ಗೊತ್ತಿದೆ ಇದು. ಆದರೆ ನಿಜಕ್ಕೂ ಪಾರ್ವತಮ್ಮ, ರತ್ನಮ್ಮ, ರಾಜಮ್ಮ ಅಂತ ಆ ಕಾಲದಲ್ಲಿ ಮತ್ತೆ ಈಗ ಇನ್ನೊಮ್ಮೆ ರತ್ನಮ್ಮ ಬಂದಿರೋದು. ಈ ಎಲ್ಲೋ ಒಂದು ಹೊಸ ಇದು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಹಾಗೇನೆ ನನಗೆ ಈ ಟ್ರೈಲರ್ ನೋಡಿದಾಗ, ಸಾಂಗ್ಸನ್ನು ಮೊದಲೇ ನೋಡಿದ್ದೆ, ಟ್ರೈಲರ್ ನೋಡಿದಾಗ ಅನ್ನಿಸ್ತು, ನನಗನ್ಸಿದ್ದು ಹೇಳ್ತೀನಮ್ಮ, ನಿರ್ದೇಶಕರಿಗೆ ಮತ್ತೆ ಚಿತ್ರಕ್ಕೆ ಏನು ಕೇಳಿದ್ದೀರಾ ಅದೆಲ್ಲವನ್ನು ಸಹ ನೀವು ಕೊಟ್ಟಿದ್ದೀರಾ ಅನ್ನೋದು ಅಲ್ಲಿ ಕಾಣ್ತಾ ಇದೆ. ಸೊ ಈಗ ರತ್ನಕ್ಕ ಆಗಬೇಕು, ಇಂಡಸ್ಟ್ರಿಗೆ ಆಗ್ತಾರೆ ಅಂತ ಒಂದು ಆಶಾಭಾವನೆ ಇದೆ. ಎಲ್ಲರೂ ಸಹ ಸಿನಿಮಾ ನೋಡೋಣ, ಹಾಗೆ ಪ್ರಮೋಟ್ ಮಾಡೋಣ. ಸಿನಿಮಾನೂ ಸಹ ಚೆನ್ನಾಗಿದೆ, ನಿರ್ದೇಶಕರು ಪರಿಶ್ರಮನೂ ಸಹ ಕಾಣ್ತಾ ಇದೆ. ಹಾಗೆ ಇಡೀ ಚಿತ್ರತಂಡ ಅಲ್ಲಿ ಕೆಲಸ ಮಾಡಿರೋದು ನಮಗೆ ನಮ್ಮ ಒಂದಿಷ್ಟು ಸಣ್ಣ ಅನುಭವದಲ್ಲಿ ಚೆನ್ನಾಗಿ ಕಾಣ್ತಾ ಇದೆ. ಶುಭಾಶಯಗಳು. ನೀನಾಸಂ ವಿದ್ಯಾರ್ಥಿಗಳಿಗೆ ನನ್ನ ಕರೆಗೆ ಹೋಗ್ಬಿಟ್ಟು ತುಂಬ ಜನರಿಗೆ ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ರು. ಕೆಲಸದ ಒತ್ತಡಗಳು ಅಥವಾ ಅವರಿರುವ ಕೆಲಸಗಳಿಗೆ ಅನುಗುಣವಾಗಿ ಕೆಲವರಿಗೆ ಬರೋಕ್ಕಾಗಿಲ್ಲ. ಬಂದಷ್ಟು ಜನರೇ ಅವರ ಶಕ್ತಿಯಾಗಿ ನಿಂತು ನನಗೆ ಆರೈಸಬೇಕು ಅಂತ ಕೇಳ್ತೀನಿ. ಅವ್ರು ಎಲ್ರಿಗೂ ಮೊದಲಿಗೆ ನನ್ನ ಧನ್ಯವಾದಗಳು. ಮತ್ತೆ ನಮ್ಮ ಮಾಸ್ಟರ್ಗಳಲ್ಲಿ, ನಮ್ಮ ನೀನಾಸಂನ ಬೆಳಗಿನ ಕ್ಲಾಸು ಶುರುವಾಗೋದೇ ಪಣಿಯಮ್ಮ ಮೇಡಮ್ ಕೋಲಾಟ ಹಾಡು ಅಲ್ಲಿಂದ ಶುರುವಾಗುತ್ತೆ. ಅಲ್ಲಿಂದ ನನ್ನ ಮೇಲೆ ಹಾಡು ಹೇಳ್ಸ್ತಿದ್ರು ಮಕ್ಳ ಕೈಲಿ. ಅಮ್ಮಗ ಜುಮ್ಮಗದಿಂದ ಬಂದವಳೆ ರತುನ, ಕುಣಿಸ್ತಾಳೆ ಕಾಲನ್ನ, ತಿರುಗಿಸ್ತಾಳೆ ಸೊಂಟನ್ನ, ಅಮ್ಮಗ ಜುಮ್ಮಗ, ಅಮ್ಮಗ ಜುಮ್ಮಗದಿಂದ ಬಂದವಳೆ ರತುನ, ಅಲ್ಲಿಂದ ಸ್ಟಾರ್ಟ್ ಮಾಡಿಸ್ತಾ ಇದ್ರು. ನಮ್ಗಿದು ನಿತ್ಯದ ದಿನಚರಿ. ನೀನಾಸಂ ರಂಗ ಶಿಕ್ಷಣ ಅದರಿಂದ ನಾವು ನನಗೆ ಜೀವನ ಮತ್ತೆ ಇದು ಎರಡನ್ನೂ ಕೊಟ್ಟಿದೆ. ನನಗೆ ನೀನಾಸಂ ಬದುಕು ಮತ್ತೆ ಜೀವನದ ಒಂದು ಪಯಣ ಹೇಗೆ ನಡೆಸ್ಕೋಬೇಕು, ಹೇಗಿರಬೇಕು, ಹೇಗೆ ಕಲಿಬೇಕು. ನಾನಿವತ್ತು ಜಂಬೇಸ್ ಸರ್ ಅವರು ನಿನ್ನೆ ಒಂದು ಸ್ವಲ್ಪ ಸಣ್ಣ ಒಂದು ಅಚಾನಕ ಇದರಿಂದ ಅವ್ರಿಗೆ ಬರೋಕ್ಕಾಗಿಲ್ಲ. ಅವರಿವತ್ತು ಈ ವೇದಿಕೆ ಮೇಲೆ ಇರ್ತಾ ಇದ್ರು, ಬರೋಕ್ಕಾಗಿಲ್ಲ. ಮತ್ತೊಬ್ರು ಐತಾಳ್ ಸರ್ ಅಂತ, ಅವರಿಗೂ ಬೇರೆ ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ಅವರೆಲ್ಲರೂ ನಾನಿಲ್ಲಿ ಸ್ಮರಿಸ್ಕೊಳ್ತಾ ಇದ್ದೀನಿ. ನಮ್ಮ ನೀನಾಸಂನ ಎಲ್ಲ ವಿದ್ಯಾರ್ಥಿಗಳು, ನಾನು 18 ವರ್ಷ 1992-93 ದರ್ಶನ್ ಅವರು ನಮಗೆ 2ನೇ ಬ್ಯಾಚು, ಫಸ್ಟ್ ಬ್ಯಾಚ್ ದರ್ಶನ್ ಅವರು. ಅಲ್ಲಿಂದ ಶುರುವಾಗಿದ್ದು
2011-12 ನೀನಾಸಂ ಕಿಟ್ಟಿ, ಅಲ್ಲಿಗೆ ನಾವು ನೀನಾಸಮನ್ನ ಬಿಟ್ಟು ಹೊರಗಡೆ ಬಂದ್ವಿ. ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಒಂದು ಊಟ ಬಡಿಸಿ, ಇವತ್ತು ರತ್ನಕ್ಕನ ಹೆಸರು ಅಥವಾ ನೀನಾಸಮನ ಹೆಸರು ಅದು ನನ್ನನ್ನು ಇವತ್ತು ಎಲ್ಲಿಗೋ ತಗೊಂಡೋಗಿ ನಿಲ್ಲಿಸಿದೆ. ಮುಂದೆ ನೀವು ನಿಲ್ಲಿಸ್ಬೇಕು ನನ್ನನ್ನ ಅಂತ ನಾನು ಈ ಮೂಲಕ ಎಲ್ಲರನ್ನೂ ಕೇಳ್ಕೊತಾ, ನನಗೆ ನೆಚ್ಚಿನ ಸಹಕಾರ ಕೊಡಬೇಕಾದಂಥ ಮಾಧ್ಯಮ ಮಿತ್ರರು, ಇವತ್ತು ಯೂಟ್ಯೂಬ್ ಚಾನಲ್ ಇರ್ಬೋದು, ಫೇಸ್ಬುಕ್, ಏನೋ ನನಗದೆಲ್ಲ ಹೇಳಕ್ ಬರಲ್ಲ, ನನಗದೆಲ್ಲ ಗೊತ್ತೂ ಇಲ್ಲ. ನೀವು ನನಗೆ ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟು ಇಖೋರ ಸಿನಿಮಾ ಹೊಸ ನಿರ್ದೇಶಕರ ಜೊತೆಗೆ ಹೊಸ ನಿರ್ಮಾಪಕರು ನಿಂತ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅದ್ರ ಜೊತೆಗೆ ನನಗೆ ಪ್ರಕಾಶ್ ಬೆಳವಡಿ ಸರ್ ಜೊತೆಗೆ ನೀನಾಸಮಲ್ಲಿ ನಾನು ಅವ್ರ ಜೊತೆಗೆ 2 ನಾಟಕ ಮಾಡಿದ್ದೀನಿ. 2 ಜಡೆ ಹಾಕಿ ನನಗೆ ನಾಟಕ ಮಾಡಿಸಿದ್ದಾರೆ. ಒಟ್ಟು ನಾನು 8 ನಾಟಕ ಮಾಡಿದ್ದೀನಿ. ಅದರಲ್ಲಿ ನನಗೆ ಪ್ರಕಾಶ್ ಬೆಳವಡಿ ಸರ್ ಜೊತೆಗೆ 2 ನಾಟಕ ಮಾಡಿದ್ದೀನಿ. ಅವರ ತಂದೆ ಸರ್ ಅಪ್ಪನ ನಾಣಿ ಸರ್, ಮೇಕಪ್ ನಾಣಿ ಸರ್ ಅಂತ. ಅವರ ಒಟ್ಟು ನನ್ನ ಟೋಟಲಿ ನನ್ನ ನೀನಾಸಮಿನ ಒಂದಿಷ್ಟು ನನಗೆ ಅದು ಹೇಳ್ಕೊಳ್ಳೋದಕ್ಕೆ ಇಷ್ಟು ಉದ್ದ ಇದೆ, ಆದರೆ ಸಮಯ ಇಲ್ಲ. ಎಲ್ಲರೂ ಮನು ಚಕ್ರವರ್ತಿ ಇರ್ಬೋದು, ದೀಪಾ ಮೇಡಮು, ಶ್ರೀಧರ್ ಸರ್, ನೀನಾಸಂ ಕೆವಿ ಸುಬ್ಬಣ್ಣ, ಅದೆಲ್ಲದನ್ನು ನಾನು ಸ್ಮರಿಸ್ಕೋತಾ ಇವತ್ತು ನೀನಾಸಂಗೆ ನಾನೊಂದು ದೊಡ್ಡ ಆಭಾರಿಯಾಗಿ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ನೀನಾಸಂನ ಹಿತೈಷಿಗಳು, ಸಂಬಂಧಿಗಳು, ರಂಗ ಅಂದರೆ ನೀನಾಸಂ ಒಂದೇ ರಂಗ ಶಿಕ್ಷಣ ತರಬೇತಿ ಅಂದರೆ ಎಲ್ಲದೂ ಬಂತು. ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು. ಈ ಮೂಲಕ ಎಲ್ಲರ ಹತ್ರನೂ ಕೇಳ್ಕೊತಾ ಹೀಗೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡು ಬಂದಾಗ ನನಗೆ ದೊಡ್ಡ ಸವಾಲಾಗಿ ನಿಂತಿದ್ದು ಡಿಸ್ಟ್ರಿಬ್ಯೂಷನ್. ಅದು ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ, ಇಂಗ್ಲೀಷ್ ವಿತರಕರು. ಅದು ಬಂದಾಗ ನಾನು ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಅಂತ ನನಗೆ ಬಂದಾಗ ಕಷ್ಟ ಸಾಧ್ಯ ಅಂತ ಅನ್ನಿಸ್ತು. ಹೇಳ್ಬಿಟ್ಟೆ ನಾನು ಡೈರೆಕ್ಟರ್ ಹತ್ರ, ಇಲ್ಲ ನನಗೆ ಆಗಲ್ಲ, ನಾನು ಮನೆಗೆ ಹೋಗ್ತೀನಿ ಅಂತ. ಹಂಗೆ ಹೇಳಿ ನಾನು ಮನೆಗೆ ಹೋಗ್ತೀನಿ ಅಂತ ಎಲ್ಲ ನಾವು ರೆಡಿ ಮಾಡ್ಕೊಂಡ್ವಿ. ನನ್ನ ಮಗನ ಹತ್ರ ಮಾತಾಡಿದೆ. ಈ ಕ್ಷಣದಲ್ಲಿ ನಮ್ಮ ಮನೆಯವರು ನಮ್ಗೆ 2 ನಿಮಿಷ ನಾನು ಸ್ಮರಿಸ್ಕೋತೀನಿ. ಶ್ರೀಧರ್ ಅಂತ ನಮ್ಮ ಮನೆಯವರು, ಅವ್ರು ಇದ್ದಿದ್ರೆ ನನಗೆ ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ ಅಂತ ದಿನ ಕೊರಗಿ ಸ್ವಲ್ಪ ನನಗೆ ಒಂದು ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ತುಂಬ ಡಿಸ್ಟರ್ಬ್ ಆದೆ. ಆ ಸಮಯದಲ್ಲಿ ನನ್ನ ಮಗ, ನನ್ನ ಕುಟುಂಬ ಅಂದರೆ ನನ್ನ ಇಡೀ ಕುಟುಂಬದವರು ನನ್ನ ಜೊತೆಗೆ ನಿಂತ್ಕೊಂಡು, ಇಲ್ಲ ಅಮ್ಮ ಏನಾದರೂ ಮಾಡೋಣ, ಇದರಿಂದ ನೀನು ಹೊರಗೆ ಬರಬೇಕು ಅಂತ ನನ್ನ ಕುಟುಂಬದವರು, ನನ್ನ ಮಗ ಅಂತ ಇವತ್ತು ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ. ನನ್ನ ಮಗ ನನಗೆ ಬೆನ್ನಲ್ಲಿ ಬಾ ನಿಂತ್ಕೊಂಡ. ಆಮೇಲೆ ನಾನು ಮಾತಾಡ್ತಾ ಡೈರೆಕ್ಟರ್ ಜೊತೆ ನಾನು ಮಾತಾಡಿದಾಗ, ಅಕ್ಕ ಮಾಡೋಣ ಅಕ್ಕ, ಹೆದರಬೇಡಿ ಅಕ್ಕ, ಮಾಡೋಣ ಅಕ್ಕ, ತುಂಬ ನನಗೆ ಧೈರ್ಯವನ್ನು ತುಂಬಿದವರು ಡೈರೆಕ್ಟ್ರು. ಇವತ್ತು ನೀನಾಸಮಲ್ಲಿ ಊಟ ಹಾಕಿದೆ, ಅದನ್ನ ಎಲ್ಲರೂ ಅವರು ನನಗೆ ಧೈರ್ಯ ತುಂಬಿ ಇದು ಮಾಡೋದು. ಕಡೆಗೆ ಬಂದು ನಿಂತಿದ್ದು ಏನು ಮಾಡೋದು ಅಂತ ಬಂದಾಗ ಒಂದು ವ್ಯಕ್ತಿಯ ಹೆಸರನ್ನ ಸೂಚಿಸ್ತಾರೆ. ಅವರು KC ವೆಂಕಟೇಶ್ ಅಂತ. ನೀವು ಅವ್ರ ಹತ್ರ ಹೋದ್ರೆ ಒಂದಿಷ್ಟು ನಿಮ್ಗೆ ಏನೋ ಒಂದು ದಡ ಮುಟ್ಟಬಹುದು ಅಂತ ವಿಚಾರ ಬಂದಾಗ, ನಾನು ಒಂದು ದಿನ ಜಯನಗರ ಅವರ ಆಫೀಸಿಗೆ ಹೋಗ್ತೀನಿ. ಆಫೀಸಿಗೆ ಹೋಗಿ ಮಾತಾಡಿದಾಗ ನನ್ನ ಕಷ್ಟಗಳನ್ನೆಲ್ಲದನ್ನು ಅವರಿಗೆ ಸವಿಸ್ತಾರವಾಗಿ ಫೋನಲ್ಲೆಲ್ಲ ಮಾತಾಡಿರ್ತೀನಿ. ಕೇಳ್ಕೊಂಡಾಗ ಅವರು ಆಯ್ತು ಅಕ್ಕ, ಬಂದಿದ್ದೀರಾ ಮಾಡೋಣ ಅಂತ ನನಗೆ ಧೈರ್ಯ ತುಂಬಿದಂಥ ವ್ಯಕ್ತಿ KC ವೆಂಕಟೇಶ್ ಅವರು. ಅದರ ಇಂದಿನ ಒಂದು ವ್ಯಕ್ತಿ ಆಕಾಶ್ ಆಡಿಯೋ ಗೋಪಾಲಣ್ಣ ಅಂತ. ಇವರು 2 ಜನ ನಮಗೆ ಅವತ್ತಿನಿಂದ ಇವತ್ತಿನವರೆಗೂ ಸಿನಿಮಾ ಬಗ್ಗೆ ಗೊತ್ತಿಲ್ಲದ ವಿಚಾರಗಳನ್ನೆಲ್ಲ ತಿಳಿಸ್ಕೊಂಡು ಹೇಳ್ಸ್ಕೊಂಡು ಕೇಳ್ಕೊಂಡು ಕರ್ಕೊಂಡು ಬಂದು ಇವತ್ತು ನಾನು ಈ ವೇದಿಕೆ ಮೇಲೆ ಆಡಿಯೋ ರಿಲೀಸ್ ಮಾಡಿಕೊಂಡು ಟ್ರೈಲರ್ ಬಿಡುಗಡೆ ಮಾಡಿಕೊಂಡು ಇವತ್ತು ಮೂವಿ ರಿಲೀಸ್ ಡೇಟನ್ನು ಮುಂದಿನ ದಿನಗಳಲ್ಲಿ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದಿಷ್ಟಕ್ಕೂ ಕಾರಣ ನಮ್ಮ ಮೂವಿ ಟೈಮ್ ಡಿಸ್ಟ್ರಿಬ್ಯೂಟರ್ಸ್ ಅವರ ಇದರಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ಆರ್ಟ್ ಅಂಡ್ ಆಡಿಯನ್ಸ್ KC ವೆಂಕಟೇಶ್ ಅವರ ನಮ್ಮ ಸಹಭಾಗಿತ್ವದೊಂದಿಗೆ ಮುಂದಿನ ದಿನಗಳಲ್ಲಿ ತೆರೆಗೆ ಬರುತ್ತೆ. ಎಲ್ಲರೂ ನೋಡಿ ಹಾರೈಸಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕರಿಸಿದ ನನಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ.
ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಹೆಚ್ಚಿನದಾಗಿ ನನ್ನನ್ನು ತಲುಪಿಸ್ಬೇಕಾದ ಜಾಗ ಮಾಧ್ಯಮ ಮಿತ್ರರ ಕೈಲಿದೆ. ಮಾಧ್ಯಮ ಮಿತ್ರದವರು ನನ್ನನ್ನು ವೆಂಕಟೇಶ್ ಅಣ್ಣ ನೀನಾಸಂ ಪ್ರತಿಭೆಗಳ ಸಮ್ಮುಖದಲ್ಲಿ ಟ್ರೇಲರ್ ಬಿಡುಗಡೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋಣ ಅಂತೇಳಿ ನಾವು ಇದನ್ನ ಒಂದು ಮಾತಾಡ್ಕೊಂಡ್ವಿ. ಆದರೆ ದುರದೃಷ್ಟವಶಾತ್ ನಿನ್ನೆ ನಮ್ಮ ನೀನಾಸಂನ ಒಂದು ಹಿರಿಯ ಜೀವ ತೀರ್ಕೊಂಡ್ಬಿಟ್ರು. ಹೀಗಾಗಿ ನಮ್ಮ ಗುರುಗಳು, ನಮ್ಮ ಅಷ್ಟೂ ಗುರುಗಳು ಎಲ್ಲರೂ ಒಂದು ಹೆಚ್ಚು ಕಡಿಮೆ ಒಂದು 60ರಿಂದ 70 ಜನ ನಮ್ಮ ನೀನಾಸಂ ತಂಡದವರು ಇವತ್ತು ಬರಬೇಕಾಗಿತ್ತು. ಅದಕ್ಕೋಸ್ಕರನೇ ಇದೊಂದು ದೊಡ್ಡ ಒಂದು ಈ ಸಭೆಯನ್ನ ನಾವು ನಿಯೋಜಿಸಿದ್ವಿ. ಅದು ಎಲ್ಲ ಆಗೋಗಿತ್ತು, ಅದು ಏನು ಮಾಡೋಕ್ಕಾಗಲ್ಲ, ಅದರದೊಂದು ವಾತಾವರಣ ಕ್ರಿಯೇಟ್ ಆಗೋಯ್ತು. ಇದರ ಮೂಲ ಉದ್ದೇಶವೇ ನೀನಾಸಂ ಪ್ರತಿಭೆಗಳ, ನೀನಾಸಂ ರಂಗಭೂಮಿ ಪ್ರತಿಭೆಗಳ ಸಮ್ಮುಖದಲ್ಲಿ ಒಂದು ಟ್ರೇಲರ್ ಬಿಡುಗಡೆ ಅಂತಕ್ಕಂಥದ್ದೇ ಕಾನ್ಸೆಪ್ಟು. ಇದರ ಜೊತೆಗೆ ಕೇವಲ ನೀನಾಸಂ ಅಷ್ಟೇ ಅಲ್ಲ, ಎಲ್ಲ ಸಕಲ ರಂಗಭೂಮಿಯ ಏನು ರಂಗಕರ್ಮಿಗಳಿದ್ದಾರೆ ಅವರ ಸಮ್ಮುಖ ಅಂತಕ್ಕಂಥದ್ದು ಒಂದು ಮೂಲ ಉದ್ದೇಶ. ಅಂದ್ರೆ ನಾವು ರಂಗಾಯಣ ಬೇರೆ, ಅಭಿನಯ ತರಂಗ ಬೇರೆ, ಸಮಷ್ಟಿ, ಈ ತರ ನಾನಾ ತರದ ಒಂದಷ್ಟು ಇದಾವಲ್ಲ, ಅದು ಬೇರೆ ಇದು ಬೇರೆ ಅಂತ ವಿಂಗಡಿಸ್ತಾ ಇಲ್ಲ. ಅವರು ರಂಗಭೂಮಿ ಮತ್ತು ಚಲನಚಿತ್ರ ರಂಗದ ಹಿರಿಯರ ಸಮ್ಮುಖದಲ್ಲಿ ಮಾಡೋಣ ಅಂತೇಳಿ ಮಾಡ್ಕೊಂಡಿದ್ವಿ. ಟ್ರೇಲರ್ನ ನೀವು ನೋಡಿದ್ದೀರಿ. ಸಿನಿಮಾ ಬಗ್ಗೆ ನಾವು ಹೆಚ್ಚು ಮಾತಾಡಲಿಕ್ಕಾಗಲ್ಲ. ಇನ್ನೇನಿದ್ರು ಪ್ರೇಕ್ಷಕರು ಮಾತಾಡಬೇಕು. ಪ್ರೇಕ್ಷಕರು ಮಾತಾಡುವಂಗೆ ಮಾಡಬೇಕಾದಂತಹ ಒಂದು ಕೆಲಸವನ್ನ, ಸಹಾಯವನ್ನ ನೀವು ಮಾಧ್ಯಮ ಮಿತ್ರರು ಮಾಡ್ಕೊಡ್ಬೇಕು. ಒಂದು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಸಹಜವಾಗಿ ಯಾರೇ ಸಿನಿಮಾ ಮಾಡಲಿ, ನಾವು ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ವಿ ಅಥವಾ ಏನಾಗಿದೆ ತುಂಬಾ ಕಷ್ಟಪಟ್ಟು ಮಾಡಿದ್ವಿ, ಇದನ್ನ ಜನರಿಗೆ ತಲುಪಿಸಿ ನಮ್ಗೆ ಏನಾದರೂ ನಿಮ್ಮ ಸಹಕಾರ ಬೇಕು ಸಹಜವಾಗಿ ಎಲ್ಲರೂ ಹೇಳ್ತೀವಿ. ಅದರ ಜೊತೆಗೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದನ್ನ ನೀವು ಅಂದ್ರೆ ಮಾಧ್ಯಮ ಮಿತ್ರರು ಧೈರ್ಯವಾಗಿ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಬಹುದು ಅಂತ ನಾನು ಪ್ರಾಮಾಣಿಕವಾದ ಒಂದು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೆಂದ್ರೆ ಹೆತ್ತವ್ರಿಗೆ ಹೆಗಣ ಮುತ್ತು ಅಂತ ಹೇಳ್ತಾರೆ. ನಾವು ರಂಗಭೂಮಿಯ ಸ್ವಲ್ಪ ನೆಲೆಗಟ್ಟಿನಿಂದ ಬಂದವರಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಅದನ್ನ ಮೀರಿ ನಾವು ನಮ್ಮೆಲ್ಲ ಸಿನಿಮಾ ಒಬ್ಬ ಆಡಿಯನ್ಸ್ ಆಗಿ ನೋಡಿದಾಗ ಓಕೆ ಈ ಸಿನಿಮಾದಲ್ಲಿ ಈಗ ನಾವು ಅಧಿಕೃತವಾಗಿ ನಾವು ಆಡಿಯನ್ಸ್ ಪ್ರೇಕ್ಷಕರಿಗೆ ಹೋಗ್ಬೋದು ಅಂತಕ್ಕಂಥ ಒಂದು ಪ್ರಾಮಾಣಿಕವಾದ ಆತ್ಮವಿಶ್ವಾಸ ಬಂದ ಮೇಲೆ ನಾವು ಈ ಪ್ರೊಸೆಸ್ ಅನ್ನು ಮಾಡಲಿಕ್ಕೆ ಸಾಧ್ಯವಾಗಿತ್ತು. ಇಷ್ಟು ಮಾತ್ರ ಹೇಳ್ತೀನಿ. ದಯವಿಟ್ಟು ಮಿಕ್ಕಿದ ಕೆಲಸ ನಮ್ಮ ಮಾಧ್ಯಮ ಮಿತ್ರರು, ನೀವು ನಮ್ಮನ್ನ ಬೆಳೆಸ್ಬೇಕು, ನೀವು ದಾರಿ ತೋರಿಸ್ಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಕೇಳ್ಕೊತೀನಿ. ನೋಡುವಂತಹ ಒಂದು ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ನನ್ನ ಗೆಳೆಯರಾದಂತಹ ನಾಗೇಶ್ ಕುಮಾರ್, ನಮ್ಮ ಕಾಮಾಕ್ಷಿ ರಾಜು, ನಮ್ಮ ನರಸಿಂಹ, ಹಾಗೆ ನಾರಾಯಣ ಮೂರ್ತಿಗಳು, ಹೀಗೆ ಹಲವು ಸ್ನೇಹಿತರು, ವಿತರಕ ಸ್ನೇಹಿತರು ಸಿನಿಮಾವನ್ನು ನೋಡಿ ಏನು ಮಾಡಬಹುದು ಈ ಸಿನಿಮಾಗೆ ಅಂದಾಗ, ಆ ಸಿನಿಮಾದಲ್ಲಿ ಏನೋ ಒಂದು ವಿಶೇಷವಾದ ಸತ್ವ ಇದೆ, ಇದನ್ನ ನಾವು ಕೈ ಬಿಡೋದು ಬೇಡ, ಸುಮಾರು ವರ್ಷಗಳ ನಂತರ ನಮ್ಮ ಹತ್ರ ಬಂದಿದೆ, ಸೊ ಹಾಗಾಗಿ ಇದಕ್ಕೆ ಒಂದು ಅಂತಿಮ ತೀರ್ಪನ್ನು ಕೊಡಲೇಬೇಕು ಅಂತೇಳಿ ಈ ಸಿನಿಮಾವನ್ನು ಬಿಡುಗಡೆ ಮಾಡೋದಕ್ಕೆ ನಾವೆಲ್ಲ ಸ್ನೇಹಿತರು ಮಾತಾಡಿಕೊಂಡು ನಮ್ಮ ರತ್ನಕಾರಿ ನಿರ್ಮಾಪಕಿಯವರಿಗೆ ಧೈರ್ಯ ತುಂಬಿ, ಸೊ ಕೃಷ್ಣ ಅವರಿಗೆ ಬೆನ್ನು ತಟ್ಟಿ ಈ ಸಿನಿಮಾ ಹೊರಗಡೆ ಬರಬೇಕು. ಜೊತೆಗೆ ಈ ಒಂದು ಕಾರ್ಯಕ್ರಮದ ವಿಶೇಷ ಏನು ಅಂತ ಹೇಳಿದ್ರೆ, ಇವತ್ತು ನೀನಾಸಂ ಸಂಸ್ಥೆಯ ಅಡಿಯಲ್ಲಿ ಬೆಳೆದು ಬಂದಿರ್ತಕ್ಕಂಥ ನಮ್ಮ ನೀನಾಸಂ ಕೀರ್ತಿ ಜೊತೆಗೆ ರತ್ನಶ್ರೀಗಳು, ಸೊ ಇವರ ಒಂದು ಬೆಳೆದು ಬಂದ ಹಾದಿಯ ಒಂದು ಋಣವನ್ನ ತೀರಿಸಬೇಕು ಅಂತೇಳಿ ನಾವು ಚರ್ಚೆಯನ್ನು ಮಾಡ್ತೀವಿ. ಕೇವಲ ಪತ್ರಿಕಾಗೋಷ್ಠಿ ಮಾಡಿದ್ರೆ ಪ್ರಯತ್ನ ಆಗಲ್ಲ. ಸೊ ಜೊತೆಗೆ ನೀನಾಸಂನ ಎಲ್ಲ ವಿದ್ಯಾರ್ಥಿಗಳು, ಹಿರಿಯರು ಒಂದು ಕಾರ್ಯಕ್ರಮಕ್ಕೆ ಬಂದು ನೀನಾಸಂಗೆ ಇದನ್ನ ಅರ್ಪಣೆ ಮಾಡೋಣ ಅಂತ ಹೇಳಿ ಈ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿದ್ವಿ. ಸೊ ನಿನ್ನೆ ಅವರಾಗಲೇ ಹೇಳಿದಾಗೆ ಒಬ್ಬ ಹಿರಿಯ ಮುತ್ಸರಿ ತೀರೋರು, ಹಾಗಾಗಿ ಅವರು ಬಂದಿಲ್ಲ ಇವತ್ತು. ಅವರ ಎಲ್ಲ ಬೆಂಬಲಿತ ಮತ್ತು ವಿದ್ಯಾರ್ಥಿಗಳು, ಹಿರಿಯರು ಮತ್ತು ಪಣಿಯಮ್ಮ ಅಂತ ವಿಶೇಷವಾಗಿ ಬಂದಿದ್ದಾರೆ. ಅವರಿಂದನೇ ಕಾರ್ಯಕ್ರಮ ಶುರುವಾಗುವುದು ಅಂತ ರತ್ನಕ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅವರ ಸಮ್ಮುಖದಲ್ಲಿ ಟ್ರೈಲರ್ ರಿಲೀಸ್ ಆಗ್ತದೆ. ಸೊ ಸಿನಿಮಾ ಹೊರಗಡೆ ಬರಬೇಕು. ನೀನಾಸಂ ಆಗಲಿ, ರಂಗಾಯಣ ಆಗಲಿ, ಮತ್ತೊಂದು ರಂಗಭೂಮಿ ತರಬೇತಿ ಸಂಸ್ಥೆಗಳಾಗಲಿ, ಅಲ್ಲಿಂದ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನ, ಎಲ್ಲ ಪ್ರತಿಭೆಗಳನ್ನ ಅನಾವರಣ ಮಾಡಬೇಕು, ಚಿತ್ರರಂಗದಲ್ಲಿ ತೊಡಗಿಸ್ಕೋಬೇಕು, ಅವರಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಬೆನ್ನು ತಟ್ಟುವಂತ
ಪ್ರೋತ್ಸಾಹದ ಕಾರ್ಯಕ್ರಮಗಳ ಮುಖಾಂತರ ಅವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಟ್ರೈಲರ್ ರಿಲೀಸ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಅದೇ ರೀತಿಯಲ್ಲಿ ಆಗಿದೆ. ಸೊ ಈ ಚಿತ್ರ ಈಗ ಬರುವ 8ನೇ ತಾರೀಕಿಂದ ಇದರ ಪ್ರಚಾರ ಶುರುವಾಗುತ್ತೆ. ಸೊ ಅಧಿಕೃತವಾಗಿ ಪತ್ರಿಕೆ ಜಾಹೀರಾತು ಶುರುವಾಗುತ್ತೆ. ಅದಾದ ನಂತರ ಸೊ ಈಗ ನಮ್ಮ ಸೂ ಫ್ರಮ್ ಸೋ ಏನು ಸಿನಿಮಾ ಚಿತ್ರರಂಗದಲ್ಲಿ ಒಂದು ಚೈತನ್ಯವನ್ನ, ಒಂದು ಲವಲವಿಕೆಯನ್ನ, ಒಂದು ಉತ್ಸಾಹವನ್ನ ತಂದುಕೊಟ್ಟಿದೆ. ಸೊ ಅದೇ ರೀತಿ ಬರುವಂತ ಹೊಸ ನಿರ್ದೇಶಕರ, ನಿರ್ಮಾಪಕರ ಸಿನಿಮಾಗಳು ಹೆಚ್ಚು ಹೆಚ್ಚು ಮಹತ್ವ ಪಡೀಲಿ, ಜನರನ್ನ ಆಕರ್ಷಿಸಲಿ ಅಂತ ಕೇಳ್ಕೊತಾ, ಅದೇ ರೀತಿಯಲ್ಲಿ ನಮ್ಮ ಹಿಗ್ಗೋರ ತಂಡ ಸಾಗಲಿ, ತಮ್ಮ ಎಲ್ಲ ಶ್ರಮಕ್ಕೂ ವೆಂಕಟೇಶ್ ಇದಾಗಿದೆ. ಈಗ ಥಿಯೇಟರ್ಗಳು ನಿಮ್ಗೆ ಗೊತ್ತಿರಂಗೆ ನೀವೇ ಸುಮಾರು ಹೋರಾಟಗಳು ಮಾಡಿದ್ದೀರ. ಈಗ ಈ ಸೂ ಫ್ರಮ್ ಸೋ ಇಂದ ಏನಾಗಿದೆ, ಬಿಡುಗಡೆ ಮಾಡಬೇಕು ಅಂತ ದಿನಾಂಕ ನಿಗದಿಪಡಿಸಿದ ಸಿನಿಮಾಗಳು ಕೂಡ ಮುಂದಕ್ಕೆ ಹೋಗಿವೆ. ಇದು ನಿಜವಾಗ್ಲೂ ಒಂದು ವಿಶೇಷವಾದ ಸಂದರ್ಭ ಇದೆ. ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ನಾವು ನೋಡಿದಂಥ ಈ ಜುಲೈ ತಿಂಗಳಿನಲ್ಲಿದ್ದೀವಿ, ನಮಗೆ ನಾಳೆಯಿಂದ ಆಗಸ್ಟಲ್ಲಿ. ಸೊ ಮೊದಲನೇದಾಗಿ ನಮಗೆ ಮಾದೇವ ಇಲ್ಲ ಒಂದು ಉತ್ಸಾಹ ಕೊಡ್ತು. ಸಂಪೂರ್ಣ ಉತ್ಸಾಹ ಕೊಡಲಿಲ್ಲ ಅಂತೇಳಿ ಅಟ್ಲೀಸ್ಟ್ ಒಂದು ಚಿತ್ರಮಂದಿರಗಳಿಗೆ ಒಂದು ಚೈತನ್ಯವನ್ನು ಮಾಡಿತು. ಅದಾದ ನಂತರ ಎಕ್ಕ ಅದಕ್ಕೆ ಪೂರಕವಾಗಿ ಆರಂಭ ಆಗುವುದು. ಇವೆಲ್ಲವನ್ನು ನೋಡಿದಾಗ ಈ ಸೂ ಫ್ರಮ್ ಸೋ ಏನಿದೆ, ಇಡೀ ಚಿತ್ರರಂಗವನ್ನ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರದಲ್ಲಿ ಮಾತಾಡುವಂತ ಮಟ್ಟದಲ್ಲಿ ಬೆಳೀತಾ ಇದೆ. ಇವತ್ತಿಗೆ ನಮ್ಮ ವಿತರಕರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಈ ಸಿನಿಮಾ ಸೂ ಫ್ರಮ್ ಸೋ ಇವತ್ತಿನ ಬೆಳವಣಿಗೆ ಪ್ರಕಾರ ಸುಮಾರು 30 ರಿಂದ 35 ಕೋಟಿಗಳನ್ನು ದಾಟುತ್ತಿರ್ತಕ್ಕಂಥ ಸೂಚನೆಗಳು ಚಿತ್ರಮಂದಿರ ಮಾಲೀಕರಿಂದ ಬರ್ತಾ ಇದೆ. ನಮ್ಮ ನಿನ್ನೆ ಒಬ್ಬ ಪ್ರದರ್ಶಕರ ಹತ್ರ ಮಾತಾಡ್ತಾ ಇದ್ದೆ. ಶಿವಮೊಗ್ಗದ ಕೊಪ್ಪ ಅಂತಕ್ಕಂಥ ಒಂದು ಚಿಕ್ಕ ಸೆಂಟರ್ ಅದು ಮೊದಲನೇ ವಾರನೇ 5 ಲಕ್ಷ ಗಳಿಕೆಯನ್ನು ಮಾಡಿದೆ. ಏನು ಕೈ ಕಟ್ಕೊಂಡೆ ಏನು ಬೇಬಿ ಸಿಟಿಂಗ್ ರಾಜಶೇಖರ್ ಸರ್ ಅಲ್ಲೇ ಕೂತ್ರಿ ನೀವು? ರಾಜಶೇಖರ್ ಅವರೇ ಆಯ್ತನಾ? ನೀನು ಸಿರ ಕರೀತಾ